ಹೇಳಕ್ಕೆ ಬರೋದಿಲ್ಲ, ಅಲ್ಲಿ ಹುಷಾರಾಗಿರ್ಬೇಕು. ಈಗ ನೋಡಿ, ಕೃಷ್ಣ ಅಶ್ಯೂರೆನ್ಸ್ ಕೊಟ್ಟಿದ್ದು ವಿವರಣೆ ಮಾಡ್ತಿರೋ ಭಾಗ ಇಲ್ಲೇನು ಬಂತು ನಿನ್ನೆ. ಈಗ ನ ಶಬ್ದಾಬ್ಧೌ ಗಾಢ ನಚ ನಿಗಮ ಚರ್ಚಾ ಸುಚತುರ ನಚ ನ್ಯಾಯೇ ಪ್ರೌಢ ನಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಮರ್ಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಮಸಾತೋರ್ಮ ಜಿಜ್ಞಾಸಾ ಓಂ ಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯತ್ಪತಿಂ. ಏನು ಹೇಳ್ತಾರೆ? ಸರ್ವಸ್ಯ ತದ್ವಶತ್ವಾಚ್ಯ ದಾರ್ಢ್ಯಂ ಭಕ್ತೇರವಾಪ್ಯ ಚ ಯತೇತ ಉಪಾಸನಾಯೈವ ವಿಶಿಷ್ಟಾಚಾರ್ಯ ಸಂಪತ. ಆದರೆ ಇಂಪಾರ್ಟೆಂಟ್ ವಿಶಿಷ್ಟಾಚಾರ್ಯ ಸಂಪತ. ಇಷ್ಟೆಲ್ಲ ಸ್ಟೇಜ್ ಬಂದಿದೆ, ಅಲ್ಲಿ ಫುಲ್ ಗೈಡೆನ್ಸ್ ಬೇಕೀಗ. ಯಾರದು? ವಿಶಿಷ್ಟ ಆಚಾರ್ಯ. ವಿಶಿಷ್ಟ ಹೈಯರ್ ಸ್ಟಡಿಗೆ ಹೋಗ್ತಾ ಹೋದ್ರೆ ಎಕ್ಸ್ಪರ್ಟೈಸ್ ಜಾಸ್ತಿ ಆಗ್ತಾ ಹೋಗೋದು. ಕೊನೆಗೆ ನಿಯತವರುಗಳಾಗಬೇಕು, ಉಳಿದವ್ರಿಗೆ ಆಗೋದಿಲ್ಲ. ಆ ಸ್ಥಿತಿ ಪ್ರಯತ್ನ ಪಡಬೇಕು. ಕರ್ತವ್ಯ ಬ್ರಹ್ಮ ಜಿಜ್ಞಾಸಾ ಯುಕ್ತಿಕ್ತೆ ಕಿವಿತಿ ಸಂಶಯೇ ಅತಯಿತ್ಯುತಿತೇಪ್ಯಸ್ಯ ವಿಶೇಷ ಅನುಕ್ತಿತಃ ಪುನಃ. ಒಂದು ಪ್ರಶ್ನೆ, ಒಂದು ಉತ್ತರ ಸಿಕ್ತು. ಕರ್ತವ್ಯ ಬ್ರಹ್ಮ ಜಿಜ್ಞಾಸಾ ಅಂತ ಆಯ್ತು. ಕಿಮಿತಿ ಸಂಶಯೇ ಅತ ಇತ್ಯುದಿತೇಪಿ ಅಸ್ಯ ವಿಶೇಷ ಅನುಕ್ತಿತಃ ಪುನಃ. ಪ್ರಶ್ನೆ ಕೇಳ್ತಾರೆ. ಸೃಷ್ಟಿಬಂಧನ ಮೋಕ್ಷಾದಿ ಕರ್ತೃತ್ವಸ್ಯ ಪ್ರಸೃತ್ವತಃ ಯಥೋ ಮೋಕ್ಷಾದಿದಾತಾಸೌ ಅಥೋ ಜಿಜ್ಞಾಸ್ಯ ಏವ ವಹ ಇತ್ಯಾಹ ತತ್ಪರಂ ಬ್ರಹ್ಮ ವ್ಯಾಸಾಖ್ಯಂ ಜ್ಞಾನರಶ್ಮಿ ಮತೆ. ಇದು ನೋಡಿ, ಮೊದಲನೇ ಸೂತ್ರ ಏನು? ಅಥಾತೋ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ಲಿಂಕ್ ಕೊಟ್ಟರು. ಎರಡನೇ ಸೂತ್ರಕ್ಕೆ ಲಿಂಕ್ ಕೊಡ್ತಾರೆ. ದೇವರು ಜಿಜ್ಞಾಸೆ ಮಾಡೋದು ಏನು ಅಂದ್ರೇನೆ, ಸೃಷ್ಟಿ ಬಂಧ ನಿರ್ಮೋಕ್ಷಾದಿ ಕರ್ತೃತ್ವ ಶ್ರುತತ್ವತಃ ಜನ್ಮಾದ್ಯಸ್ಯ ಯತಃ. ಮೊದಲನೇ ಸೂತ್ರ, ಎರಡನೇ ಸೂತ್ರಕ್ಕೆ ಬಂದ್ರಿ. ದೇವರು ಯಾರಪ್ಪ ಅಂತ ಕೇಳ್ತಾರೆ, ನಾವು ಎಲ್ಲೋ ಇದ್ದಾನೆ, ಪೋಸ್ಟ್ ಡಿಸ್ಕನೆಕ್ಟೆಡ್ ಫೆಲೋ. ಅವನ ಹತ್ರ ಹೋಗ್ತಾ ಇಲ್ಲ ನಾವೀಗ. ಫುಲ್ಲಿ ಕನೆಕ್ಟೆಡ್ ವಿತ್ ಅಸ್. ನಮ್ಮ ಸೃಷ್ಟಿಯಿಂದ ಹಿಡಿದು ಎಲ್ಲ ಮಾಡೋದು ಭಗವಂತನೇ. ಆತ ತಿಳ್ಕೊಂಡು ಕೊಟ್ಟಿದ್ದೀವಿ. ಆದ್ದರಿಂದ ಸಮಸ್ಯೆನೇ ಇಲ್ಲ. ಯಾರು ಇಂಟರ್ವ್ಯೂ ಮಾಡ್ಲಿಕ್ಕೆ ಹೊಟ್ಟಿದ್ದಾರಲ್ಲ, ಅವ್ನು ಕನ್ಸರ್ನ್ಡ್ ಫೆಲೋ. ಅವಾಗೇನು ಆಗುತ್ತೆ ನಮಗೀಗ? ಮೋಸ್ಟ್ ಅಥೆಂಟಿಕ್ ಇನ್ಫಾರ್ಮೇಷನ್ ಸಿಗುತ್ತೆ, ಡೈರೆಕ್ಟಾಗಿ ಕಾಣಿದ್ರೆ. ಅದಕ್ಕೆ ಜನ್ಮಾದ್ಯಸ್ಯ ಯತಕ್ಕೆ ಅದು ಸೂತ್ರಾರ್ಥ. ಏನೈವ ಬಂಧ ಹಾಕಿದವನು ಅವನೇ, ಬಿಡುಗಡೆ ಮಾಡೋ ಅವನೇ ಹಾಕಬೇಕು. ಸ್ಟಿಚ್ ಹಾಕಿದವನೇ ಬಿಡಿಸ್ಬೇಕಲ್ಲ, ಹಾಕಿ ಆಪರೇಷನ್ ಮಾಡಿ ಸ್ಟಿಚ್ ಹಾಕಿದವನೇ ತೆಗಿಬೇಕಾದ್ರೆ ವ್ಯವಸ್ಥೆ ಮಾಡಬೇಕು. ಇದು ಬಿಡಿದವರೆಲ್ಲ ಮಾಡಕ್ಕೆ ಬರೀ ಎರಡು ಬಟ್ಟು ನಾನು ಯಾಕೆ ಮಾಡಲಿ ಅಂತ ಅವನಂತಾನೆ ತಪ್ಪು ಮಾಡಿ ಪಜಿತನೂ ಆಗು. ಏನೈವ ಬಂಧ ಮೋಕ್ಷ ಸ್ಯಾತ್ ಸಚ ಜಿಜ್ಞಾಸಯಾ ಗತಃ ಸುಪ್ರಸನ್ನೋ ಭವೇದೀಶೋ ಜಿಜ್ಞಾಸ ಅತೋಸ್ಯ ಮುಕ್ತಿದ. ಅಲ್ಲ, ತಿಳ್ಕೊಳ್ಳೋದಕ್ಕೂ ಮುಕ್ತಿಗೆ ಏನು ಸಂಬಂಧ ಅಂದರೆ, ಬಂಧ ಹಾಕಿದವನು ಸಂತೋಷ ಪಟ್ಟಾಗ ಬಿಡುಗಡೆ ಮಾಡ್ತಾನೆ. ಸಂತೋಷ ಯಾವಾಗ ಪಡ್ತಾನೆ? ಅವನ ಗುಣಗಳನ್ನು ತಿಳ್ಕೊಳ್ತಾ ಹೋದಂತೆ ಸಂತೋಷ ಪಡ್ತಾನೆ. ದೋಷಗಳಿಲ್ಲ ಅಂತ ತಿಳ್ಕೊಂಡಾಗ ಸಂತೋಷ ಪಡ್ತಾನೆ. ಅದಕ್ಕೆ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಂದ್ರೇನು? ಗುಣಪೂರ್ಣ ದೋಷ ದೂರ. ಗುಣಪೂರ್ಣಸ್ಯ ಜಿಜ್ಞಾಸ ದೋಷ ದೂರಸ್ಯ ಜಿಜ್ಞಾಸ. ಪರಮಾತ್ಮ ಪ್ರಸನ್ನನಾಗ್ತಾನೆ. ಮೋಕ್ಷಾದಿ ತತ್ವ ಮೀಶಸ್ಯ ಕಥವೇವ ಅವಗಮ್ಯತೆ. ಆಗ ಶುರುವಾಯಿತು. ಇವೆಲ್ಲ ಮಾಡಿದ್ದಾನೆ ಅಂತ ಗೊತ್ತಾಗಲಿಕ್ಕೆ, ಮೋಕ್ಷ ಕೊಡು ಅವನೇ ಅಂತ ಗೊತ್ತಾಗಲಿ ಏನು ಮಾಡಬೇಕು ಅಂದರೆ ಶಾಸ್ತ್ರಯೋನಿತ್ವ. ಮುಂದಿನ ಸೂತ್ರ, ಮೊದಲನೇ ಸೂತ್ರ, ಎರಡನೇ ಸೂತ್ರ, ಮೂರನೇ ಸೂತ್ರ. ಇದಿಷ್ಟು ಇನ್ನೊಂದು ರೀತಿ ಆಚಾರ ಕೊಡ್ತಾರೆ ವಿವರಣೆಗಳಿಗೆಲ್ಲ. ಮತ್ತೊಮ್ಮೆ ಭಾಷೆ ಬರೀತಾ ಇದ್ದಾರೆ ಆಚಾರ್ಯ. ಹೇಗೆ ಮಾಡ್ತಿದ್ದಾರೆ? ಈಗ ರಿಫ್ರೆಶ್ ಮಾಡ್ಲಿಕ್ಕೆ ಹೊರಟು ಎಲ್ಲ ಇದನ್ನು ಕೊಡ್ತಾ ಇದ್ದಾರೆ. ಈ ಮೂರನೇ ಅಧ್ಯಾಯ ಭಾಗ ಓದ್ಲಕ್ಕೆ ಹೊರಟ್ರೆ ಸಾಧನೆ ಮಾಡ್ಬೇಕಾದ್ರೆ ಇವೆಲ್ಲ ನೆನಪಿರ್ಬೇಕು ಅಂತ ಅರ್ಥ. ಲಿಂಕ್ ತಪ್ಪಿಟ್ರೆ ಹೋಗ್ಬಿಡುತ್ತೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಮತ್ತೆ ನೆನಪು ಮಾಡ್ತಾರಲ್ಲ ಹಾಗೆ. ಇಡೀ ಅಧ್ಯಾಯ ಸಾಧನಾಧ್ಯಾಯ ಭಾರಿ ದೊಡ್ಡದು, 3 ಅಧ್ಯಾಯದಲ್ಲಿ. ಯಾಕೆ ಸಾಧನ ಪ್ರೋಸೆಸ್ ಇದೆಯಲ್ಲ. ಇಲ್ಲಿಂದ ರೂಟ್ ಕೊಟ್ಬಿಟ್ಟ, ಹೇಗೆ ಹೋಗ್ಬಿಟ್ಟು ಡೆಲ್ಲಿಗೆ ಅಂತೇಳಿ ಹೋಗೋ ಪ್ರೋಸೆಸ್ ಇದೆಯಲ್ಲ, ಲಾಂಗ್ ರೂಟ್ ಇರುತ್ತೆ. ಅದೇ ಸಾಧನ ದೊಡ್ಡದು. ಅದಕ್ಕೇನೆ ಮೊದಲನೇ ಷಟ್ಕಕ್ಕೆ ಏನಂತ ಕರೀತಾರೆ ಭಗವದ್ಗೀತೆಯೊಳಗೆ? ಸಾಧನ ಷಟ್ಕ. ಸಾಧನ ಷಟ್ಕ ಆದ್ದರಿಂದ ಮೊದಲನೇ 6 ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಅದು ಇವತ್ತು ಮುಂದೆ ನೋಡಿ ಗೊತ್ತಾಗತ್ತೆ. ಆಚಾರ್ಯ 1, 2, 3 ಬರೋದಷ್ಟು 4 ಬರೋದು ಭಾಷೆ ವೇದಕ್ಕೆ ಬರೋದಿಲ್ಲ. ಬರ್ತಾ ಕಡಿಮೆ ಆಗ್ತಾ ಹೋಗ್ಬಿಟ್ಟು ಸಾಧನೆ ಮೊದಲು ಶುರುವಾಗ ಸಾಧನಾಧ್ಯಾಯ ಭಾಗ ದೊಡ್ಡದು, ಮುಂದಿನ ಭಾಗಗಳೆಲ್ಲ ಸುಲಭ. ಅದಕ್ಕಾಗಿ ಇದು ಅತಿ ದೊಡ್ಡದು. ಅದರಲ್ಲಿ ದೊಡ್ಡ ಪಾದ ಇದು ಯಾವುದು? ಸಾಧನೆಯಲ್ಲಿ ದೊಡ್ಡ ಪಾದ ಉಪಾಸನಾ ಪಾದ. ಆ ಪಾದದಲ್ಲಿ ನಾವಿರೋದು ಈಗ. ಈ ಸ್ಥಿತಿ ಬಂತೀಗ. ಅದಕ್ಕೇನು ಹೇಳ್ತಾರೆ ಈಗ? ಶಾಸ್ತ್ರಗಮ್ಯೋ ಹಿ ಮೋಕ್ಷದ. ಶಾಸ್ತ್ರ ಅಲ್ಲಯ್ಯ, ದುಡ್ಡು ಕೊಟ್ಟರೆ ಗ್ಯಾರಂಟಿ ಏನು? 10 ರೂಪಾಯಿ ಇಟ್ಬಿಟ್ಟಿಯಲ್ಲ ನೀನೀಗ. ಕೊಟ್ಟು ಏನು ದಾಖಲೆ ಅಂತ ರಸೀದಿ ತೋರಿಸಿದೆ.
ಇಟ್ಟಿದ್ದಾರೆ ಅಕ್ನಾಮೆಂಟ್ ತೋರಿಸ್ದೆ. ಅವಾಗ ಏನಾಯ್ತು ಈಗ ಶಾಸ್ತ್ರ ಯೋನಿತ್ವ ಕೈ ಕರೆಕ್ಟ್, ಅದು ದುಡ್ಡು ಹೋಗಿಲ್ಲ, ಏನಾಯ್ತದ ಈಗ ಸೇಫಾಗಿ ಉಳ್ಕೊಂಡಿದೆ. ಅವನೇನು ಕೊಡಲೇ ಇಲ್ಲ, ಬರೀ ಟಾಟಾ ಮಾಡಿ ಕಳಿಸ್ಬಿಟ್ರೆ ಹೋಯ್ತಾರೆ. ಅದು ಕ್ಯಾಶ್ ಆದ್ದರಿಂದ ಏನು ಮಾಡೋಗಿಲ್ಲ, ಎಕ್ಕಾಗಿ ನಾನು ಮಾಡ್ಬೋದು, ಏನು ವೇಸ್ಟ್ ಆಗ್ತಾಯಿ ಹಾಗಿಲ್ಲ. ಪ್ರತ್ಯಕ್ಷ ಇತಿ ಸಚ್ಚಾಸ್ತ್ರ ಇತಿಶೇ ಶಾಸ್ತ್ರಯೋನಿತ್ವ ಶಾಸ್ತ್ರಗಮ್ಯೋ ಹಿ ಮೋಕ್ಷದ. ಮೋಕ್ಷವಾದ ಅತೀಂದ್ರಿಯವಾದ ಪದಾರ್ಥ, ಅದು ಕೂಡ ಅತೀಂದ್ರಿಯ ವ್ಯಕ್ತಿ. ಅತೀಂದ್ರಿಯ ವಸ್ತು ತೋರಿಸೋಕೆ ಶಾಸ್ತ್ರ ಬೇಕು, ಶಾಸ್ತ್ರ ವೇದಾದಿಗಳು, ಅದನ್ನು ಓದಿ ಸರಿ ಹೋಗುದು. ಪ್ರತ್ಯಕ್ಷ ವಿಶತೇಭ್ಯ ಶಾದ್ಯದಿ ಮೋಕ್ಷ ಕಥಂಚನ ಕಿಮಿತ್ಯನಾದಿ ಸಂಹಾರ ಸಂಸಾರ ಭಗ್ನಾ ಸರ್ವ ಇಮಾ ಪ್ರಜಾ. ಅಂದರೆ ಇದು ಸ್ವಾರಸ್ಯ, ಈ ಭಾಗದ ಸ್ವಾರಸ್ಯ ಏನು ಅಂದರೆ, ಭಾಷೆ ಓದಿದ್ದೇವೆಲ್ಲ ಈಗ ತಿಳ್ಕೊಬೇಡ, ಮನನೆ ಹೇಗೆ ಮಾಡ್ಕೋಬೇಕು, ಹೇಗೆ ಅಪ್ಲೈ ಮಾಡಬೇಕದು ಗೊತ್ತಾಯ್ತಾ. ಇಷ್ಟೊತ್ತು ಓದಿದ್ದನ್ನ ಈ ಸಾಧನೆಗಾಗಿ ಲಿಂಕ್ ಮಾಡಬೇಕು ಎಂಬುದನ್ನು ತೋರಿಸ್ತಾ ಇತ್ತು. ಇಲ್ಲವ್ರು ಏನಾಗ್ತಿತ್ತು, ಅದೆಲ್ಲ ಸರಿ ಇದೆಲ್ಲ ಸರಿ, ಹೇಗೆ ಜೋಡಿಸ್ಬೇಕು ಅಂತ ಕೇಳ್ತಾರಲ್ಲ, ಹಾಗೆ ಈಗ ಜೋಡಿಸೋದನ್ನು ಹೇಳ್ಕೊಡ್ತಾರೆ. ಇದು ಸೂಪರ್, ಬೇರೆ ಯಾರು ಕೂಡ ವಿಷಯ ಯೋಚನೆ ಕೂಡ ಮಾಡಲಿಲ್ಲ. ಆಚಾರ್ಯ ಇದೆಲ್ಲ ಜೋಡಿಸ್ತಾ ಬಂತು. ಆಗ ಒಂದು ಪ್ರಶ್ನೆ ಹಾಕ್ಕೊಂಡ್ರು, ಅಲ್ಲ ಶಾಸ್ತ್ರ ಹಾಕ್ಬೇಕು ಇದಕ್ಕೆ, ನಮಗೆ ಕಂಡು ಯಾರು ಬಿಡಿಸ್ತಾರೆ ಅಂತ ಕೇಳಿದರೆ ಆಚಾರ್ಯ ಉತ್ತರ ಕೊಡ್ತಾರೆ. ಆ ರೀತಿ ಬಿಡಿಸೋದಾಗಿದ್ದರೆ ಅನಾದಿ ಕಾಲದ ಸಂಸಾರದೊಳಗೆ ಶಾಸ್ತ್ರ ಓದದೇ ಇದ್ದವರು ಮೋಕ್ಷಕ್ಕೆ ಹೋದ ದಾಖಲೆ ಸಿಗ್ತಾ ಇತ್ತು. ಇದೆಲ್ಲ ಸಿಕ್ಕಿದೆಯಾ? ಶಾಸ್ತ್ರ ಓದಿ ಸಾಧನೆ ಮಾಡಿ ಇದಕ್ಕಿಂತ ಡಾಕ್ಟರ್ ಆದವ್ರು ನೋಡಿದ್ದಾರೆ ಎಲ್ಲರೂ. ನೀವೀಗ ಕೋರ್ಸ್ ಓದೇ ಡಾಕ್ಟರ್ ಆಗ್ತಾವೆ, ಅದಕ್ಕೆ ಎವಿಡೆನ್ಸ್ ತೋರಿಸ್ಬೇಕು, ಅವ್ರು ಇಂಥ ಕಾಲೇಜು ಇಂಥ ಯೂನಿವರ್ಸಿಟಿ ತೋರಿಸ್ಬೇಕು. ಅವ್ರು ಇಲ್ಲ ಹೋದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಆ ರೀತಿ ಅಜ್ಞಾನ ತಾನಾಗಿ ಬರ್ಲಿಕ್ಕೆ ಚಾನ್ಸಸ್ ಇದೆ, ಜ್ಞಾನ ಯಾಕೆ ಬರೋದಿಲ್ಲ? ಅತೀಂದ್ರಿಯ ಜ್ಞಾನ ಮಾತ್ರ ಯಾವುದರಿಂದ ಬರಬೇಕು? ಶಾಸ್ತ್ರದಿಂದಲೇ ಬರಬೇಕು. ಸೊ ಪ್ರತ್ಯಕ್ಷ ಕಂಡವರಿಂದ ಮೋಕ್ಷ ಆಗೋದಾಗಿದ್ದರೆ ಈವರೆಗೂ ಕೂಡ ಶಾಸ್ತ್ರ ಓದ್ತಾ ಇದ್ದ ಅನೇಕರು ಏನಾಗ್ಬೋದಾಗಿತ್ತು, ಮೋಕ್ಷಕ್ಕೆ ಹೋಗ್ಬೋದಾಗಿತ್ತು. ಆ ವಾಕ್ಯ ನೋಡಿ ಅರ್ಥ ಆಗುತ್ತೆ, ಸಿಂಪಲ್ ಸೆಂಟೆನ್ಸ್ ಅವೆಲ್ಲ. ಪ್ರತ್ಯಕ್ಷಾವಸಿತೇಭ್ಯ ಸ್ಯಾದ್ಯದಿ ಮೋಕ್ಷ ಕಥಂಚನ ಕಿಮಿತಿ ಅನಾದಿ ಸಂಸಾರ ಭಗ್ನಾ ಸರ್ವ ಇಮಾ ಪ್ರಜಾ. ಅನಾದಿಕ ಸಂಸಾರದ ಜನಗಳೆಲ್ಲ ಯಾಕೆ ಹೋಗಲಿಲ್ಲ? ಯಸ್ಮಾನ್ ನಿಯಮತೋ ದುಃಖ ಹಾನಿ ಪ್ರತ್ಯಕ್ಷತೋ ಭವೇತ್ ಯಾವತ್ತೇವ ತಮುದ್ದೇಶ್ಯ ರಾಜಾದ್ಯಂ ಅಖಿಲಾ ಪ್ರಜಾ. ಇಲ್ಲಿ ಒಂದು ಸ್ವಾರಸ್ಯ ಮತ್ತೆ. ಇಲ್ಲ ರೀ ನಿಮ್ಗೆ ಗೊತ್ತಿಲ್ಲ, ಮುಕ್ತರಾಗಿದ್ದಾರೆ ಬಿಡಿ, ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂದರೆ ಹಾಗಿದ್ದರೆ ದುಃಖ ಯಾಕೆ ಪಡ್ತಿದ್ರು? ಊಟ ಆಗಿದೆ ಅಂತ ಹೇಳ್ತಾನೆ, ಮತ್ತೆ ಹಸಿವು ಅಂತ ಹೇಳ್ತಾ ಇದ್ದಾರೆ. ಊಟ ಆದವನು ಏನೂ ಇರೋದಿಲ್ಲ, ಹಸಿವು ಇರೋದಿಲ್ಲ, ದುಃಖ ಯಾಕೆ ಪಡ್ತಾನೆ? ಹಾಗಿದ್ರೆ ಈಗ ನಾವು ಕಂಡ ಹಾಗೇನೆ ಎಷ್ಟು ಜನ ದುಃಖ ಪಡ್ತಿದ್ದಾರೆ. ಎಲ್ಲರೂ ಅನಾದಿ ಅಂದಮೇಲೆ ಏನಾಗಬೇಕಾಗಿತ್ತು? ಅವರು ಮೋಕ್ಷಕ್ಕೆ ಹೋಗಿರ್ಬೇಕಾಗಿತ್ತು. ನಾವು ಹೋದವ್ರು ಎಷ್ಟಿದೆ, ಅದು ಯಾರೋ ಇವರಲ್ಲ, ಅಜ್ಞಾನಿಗಳಲ್ಲ, ಜ್ಞಾನಿಗಳು ಹೋಗಿದ್ದಾರೆ ಅಷ್ಟೇ ಹೊರತು ಇವರು ಬಂದಿಲ್ಲ. ಅದಕ್ಕೆ ಧಾವತ್ತೇವ ತಮುದ್ದೇಶ್ಯ, ಎಲ್ಲಿ ಪ್ರತ್ಯಕ್ಷ ಕ್ರಿಯೆ ಸಾಗುತ್ತೆ ಅಂತ ಗೊತ್ತಿದೆಯೋ ಅದು ಜನ ಓಡ್ತಾರೆ. ಪರಿಹಾರ ಮಾಡ್ಕೊಳ್ಳೋಕೆ ಏನು ಮಾಡ್ತಾರೆ? ಓಡ್ತಾರೆ. ಬದುಕಿರೋ ಯಾರ ಹತ್ರ ಜನ ಯಾಕೆ ಓಡ್ತಾ ಇಲ್ಲ? ಇವತ್ತವ್ರು ಓಡ್ತಾ ಇದ್ದಾರೆ. ಪೇಪರಲ್ಲಿ ಬರ್ತಿರುತ್ತೆ, 5,000 ರೂಪಾಯಿ ಕೊಟ್ಟರೆ ಮುಕ್ತಿ ಗ್ಯಾರಂಟಿ ಅಂತ. ಗೊತ್ತಾಯ್ತು, ಈ ಕಾಲಕ್ಕೆ ಬರ್ತಾ ಇದೆ ತಮಾಷೆ ಅಂತ ಕೇಳಿದ್ರೆ. 21ನೇ ಶತಮಾನದಲ್ಲೂ ಕೂಡ 5,000 ಕೊಟ್ಟರೆ ಮುಕ್ತಿ ಗ್ಯಾರಂಟಿ, ಎನ್ರೋಲ್ ಫಾಸ್ಟಾಗಿ ಮಾಡಿಕೊಡ್ರಿ, ಇವ್ರು ಕೊಡೋರು ಅಲ್ಲ, ಅವರಿಗೆ ಆಗಿಲ್ಲ, ಕೊಟ್ಟವರಿಗೆ ಆಗಿಲ್ಲ. ಇವ್ರು ಹೇಗೆ ಹೋಗ್ತಾರೆ? ಇವರೆಲ್ಲ ಎಷ್ಟು ಮೂರ್ಖರಿದ್ದಾರೆ ಅಂದರೆ, ನೀವು ಯಾಕೆ ಹೋಗಿಲ್ಲ ಅಂತ ಕೇಳಬಾರ್ದ ಇವರು? ನಮಗೆ ಕೊಟ್ಕೊತ್ತೆ, ನೀವ್ಯಾಕೆ ಹೋಗ್ಬಾರ್ದು ಮೋಕ್ಷಕ್ಕೆ? ನಾವು ಕರುನಾಡು ಇರ್ಬೇಕು, ಕರ್ಕೊಂಡು ಹೋಗ್ತೇವೆ, ನಮ್ಮ ದುಡ್ಡು ತೊಗೊಂಡು ಮಾಡ್ತೀವಿ. ಹಾಗಿದ್ರೆ ದುಡ್ಡು ಅನೌನ್ಸ್ ಮಾಡಬಾರ್ದು. ಹಾಗಿದ್ರೆ ರಾಯರು ಕಲೆಕ್ಷನ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಏನು ಕೊಡದೇ ಇದ್ದಾರೆ, ಅನುಗ್ರಹ ಮಾಡಿದ್ದಾರೋ ಇಲ್ವಾ? ನೀ ಯಾಕೆ ಅದು 5,000 ಆಗಬೇಕಾ? ಯಾಕೆ ಅದು? ಇವರು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬ ಜನ ಇದ್ದಾರೆ, ಅದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಮಗೆ ಬರೋರೆಲ್ಲ ಹ್ಯಾಂಡ್ಫುಲ್ ಅಷ್ಟೇ. ಅಲ್ಲಿ ಹೋಗೋರು ಲ್ಯಾಕ್ಸಲ್ಲಿ ಹೋಗ್ತಾರೆ. ಅದು ಎಲ್ಲ ಯಂಗ್ಸ್ಟರ್ಸ್ ಎಲ್ಲ, ಅವ್ರು 16+, ಇವರು 60+, 70+ ಇರ್ತಾರೆ. ಅನುಮಾಗಮ್ಯತೋ ಮೋಕ್ಷೋ ಯದಿ ಸ್ಯಾದ್ ಅನುಮೈವಹಿ ದುಷ್ಟಪುರುಷವತ್ ಮೋಕ್ಷದಾತೃತಾಂ ವಿನಿವಾರಯೇತ್ ತಚ್ಛಾಸ್ತ್ರಗಮ್ಯ ಏವೈಕೋ ಮೋಕ್ಷದೋ ಭವತಿ ಧ್ರುವಂ. ಆದ್ದರಿಂದ ಶಾಸ್ತ್ರ ಪ್ರತಿಪಾದ್ಯರಿಂದ ಮಾತ್ರ ಮೋಕ್ಷ ಸಿಗುತ್ತೆ ಹೊರತು ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳಿಂದ ಅಲ್ಲ. ಶಾಸ್ತ್ರಗಮ್ಯಶ್ಚನ, ಇವತ್ತು ನೋಡಿ ಪೇಪರಲ್ಲಿ ಹಾಕ್ತಿರ್ತಾರೆ, ಅದನ್ನು ಕೊಡಿಸ್ತೀನಿ, ಟಿಕೆಟ್ ಕೊಡಿಸ್ತೀನಿ ಅಂತ ದುಡ್ಡು ಮೋಸ ಮಾಡ್ತಾರೆ. ಪೇಪರಲ್ಲಿ ಹಾಕ್ತಿರ್ತಾರೆ, ಎಲೆಕ್ಷನ್ ಟಿಕೆಟ್ ಕೊಡಿಸ್ತೀನಿ ಅಂತ ಕೆಲವರು, ನಿಮ್ಮ ಜಡ್ಜ್ ಪೋಸ್ಟ್ ಕೊಡಿಸ್ತೀವಿ ಅಂತ ಕೆಲವರು. ದುಡ್ಡು ಕೊಟ್ಟು 5-6 ಕೋಟಿ ಆದ್ರೆ ಜ್ಞಾನ ಇವರಿಗೆ. 5-6 ಕೋಟಿ ಈ ಕೇಳಿದ್ರೆ ಅಡ್ರೆಸ್ ಇಲ್ಲ ಅಲ್ಲ, ಅದನ್ನು ಸುಮ್ಮನೆ FD ಇಟ್ಕೊಂಡಿದ್ರೆ ಬದುಕಬಹುದಾಗಿತ್ತು ಬರೇ ಪಕ್ಷ ಅಂತ ಮೂರ್ಖರಿತ. ಇವತ್ತೆಲ್ಲ ಎಜುಕೇಟೆಡ್ ಹಾಳಾಗಿರೋ ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟರ್ಗಳು, ದೊಡ್ಡ ದೊಡ್ಡ ಇವರುಗಳು, ಅವರೆಲ್ಲ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಹೀರೋಗಳು ಅವರೆಲ್ಲ ಇಲ್ಲಿ ವಿಲನ್ಗಳಾಗ್ಬಿಟ್ಟು. ಶಾಸ್ತ್ರಗಮ್ಯಶ್ಚ ನಾಣ್ಯೋಸ್ತಿ ಮೋಕ್ಷತತ್ವೇನ ಕೇಶ. ಈ ಶಾಸ್ತ್ರ ಓದಕ್ಕೆ ಶುರು ಮಾಡಪ್ಪ, ಇಲ್ಲಿ ಯಾರು ಇದಕ್ಕೆ ದೊಡ್ಡ ಆಫೀಸ್ ಅದು ಹುಡುಕ್ತಾನೆ. ನಿಮ್ದಾಗ
ನಾನಲ್ಲ, ನಾನು ಹೇಳ್ತಾನೆ ಹೋಗ್ತಾನೆ ಅವನಿಗೆ. ದೊಡ್ಡ ಎಲ್ಲ ಹುಡುಕ್ಬೇಕು ಅವನಿಗೆ. ಅವನಿಗೇನು ಮಾಡ್ದ, ಎಲ್ಲರೂ ಸಂಬಂಧಪಟ್ಟವ್ರು ಹಿಡಿದು ಕೇಳಿದೆ ಯಾರು ಮುಖ್ಯಸ್ಥ ಅಂತೇಳಿ. ಶಾಸ್ತ್ರ ಎಷ್ಟೋ ಜನ ಇದ್ದಾರೆ ಶಾಸ್ತ್ರದೊಳಗೆ. ಮುಖ್ಯಸ್ಥ ಯಾರೀಗ? ಎಲ್ಲರೂ ಯಾರನ್ನು ತೋರಿಸ್ತಾರೆ, ಅವನು ಅಲ್ಲಿ ಹೋಗುವಂತ ತೋರಿಸ್ತಾರೆ. ಎಲ್ಲ ರುದ್ರದೇವರು ಹೇಳಿದ್ರು ನಾನು ಮೋಕ್ಷ ಕೊಡೋನಲ್ಲ, ದಾರಿ ತೋರಿಸ್ಲಿಲ್ಲ ಮುಚುಕುಂದ ರಾಜನಿಗೆ. ಬೇಕಾದ ಕೇಳಿ ಮೋಕ್ಷ ಕೇಳಬೇಡ, ನಾನು ಕೊಡೋದಿಲ್ಲ ಅಂತ ಹೇಳಿ. ಇದೆಲ್ಲ ನೋಡಿದ ಮೇಲೆ ಮೋಕ್ಷದೋಹಿ ಸ್ವತಂತ್ರಸ್ಯ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತು ಅವನಿಗೆ. ಮೋಕ್ಷ ಕೂಡ ಸ್ವತಂತ್ರನಾಗಿರ್ಬೇಕು ಅಂತಾಯ್ತು. ಮಹಾಲಕ್ಷ್ಮಿ ಮೋಕ್ಷ ಕೊಡ್ತಾರೆ, ಆ ದೇವರ ಅಧೀನದಲ್ಲಿದ್ದಾರೆ. ಸೊ ಸ್ವಾತಂತ್ರ್ಯೇಣ ಮೋಕ್ಷ. ಈಗ ಸ್ವತಂತ್ರೋ ಭಗವಾನ್ ವಿಷ್ಣು ಮಾತಿಗೆ ಅರ್ಥ ಆಗ. ಮೋಕ್ಷ ಕೂಡ ಏನಾಗಿರ್ಬೇಕು, ಅವನು ಸ್ವತಂತ್ರನಾಗಿರಬೇಕು. ಪರತಂತ್ರ ಸ್ವಯಂ ಶ್ರುತವು, ಪರತಂತ್ರನಾದವನು ಸ್ವತಃ ಸಂಸಾರದಲ್ಲಿ ಇರಬೇಕಾದ್ರೆ ಕಥಂ ಶಕ್ತಃ ವರ್ತಮಾನ ಕಥಂ ಶಕ್ತಃ ಪರಮೋಕ್ಷಾಯ ಕೇವಲ. ತಾನೇ ಬಂಧನಾದವನು ಇನ್ನೊಬ್ರು ಬಿಡುಗಡೆ ಮಾಡಲಿಕ್ಕೆ ಯಾಕೆ ಸಾಧ್ಯತೆ ಇದೆ? ಆದ್ದರಿಂದ ಸಾಧ್ಯ ಇಲ್ಲ. ಎಲ್ಲ ಓದ್ಕೊತ ಬರ್ಬೇಕಿದ್ರೆ ಫುಲ್ ದೊಡ್ಡದೇ ನಾಡಿದ್ದು ಕಂಟಿನ್ಯೂ ಮಾಡಿ ಓದಿದ್ರೆ ಪೂರ್ತಿ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಇದು ಅನುವ್ಯಾಖ್ಯಾನ ಎಲ್ಲ ಮನಸ್ಸಿಗೆ ಗಟ್ಟಿ ಆಗುತ್ತೆ. ಇಲ್ಲ ಗುರುಗಳು ಹತ್ರ ಯಾರು, ಗುರುಗಳು ಅಂದರೆ ಯಾರು, ಅವ್ರು ಏನು ಹೇಳಬೇಕು ನಮಗೆ ಎಲ್ಲ ಹೇಳ್ತಾ ಬರ್ತಾರೆ. ಲಾಂಗ್ ಇಂಟ್ರಡಕ್ಷನ್ ಇದು.